ಯೆರೆಮೀಯನು ಬರೆದ ಪ್ರವಾದನೆ ಪುಸ್ತಕ 29ನೇ ಅಧ್ಯಾಯ 12ನೇ ವಚನ. ನೀವು ನನಗೆ ಮೊರೆ ಇಡುವಿರಿ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ, ನಾನು ಕಿವಿಗೊಡುವೆನು. ಕರ್ತನಲ್ಲೂ ಪ್ರೀತಿ ದೇವಜನರೇ, ದೇವರಾಗಿರುವಂಥ ಯೇಸು ಕರ್ತನ ನಾಮದಲ್ಲಿ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ವಂದಿಸ್ತೇನೆ. ಈ ದಿವಸವೂ ಸಹ ಕರ್ತನ ನಿಮ್ಮ ಕೂಡ ಮಾತನಾಡುವವರಾಗಿದ್ದಾರೆ. ಲೋಕದಲ್ಲಿರುವಂಥ ಎಲ್ಲ ಜನಗಳಿಗಿಂತಲೂ ಸಹ ನೀವು ವಿಶೇಷವಾದಂಥವರು. ಯಾಕಂದರೆ ದೇವರಿಗೋಸ್ಕರವಾಗಿ ಪ್ರತ್ಯೇಕಿಸಲ್ಪಟ್ಟವರಾಗಿದ್ದೀರಿ. ನೀವು ದೇವರಿಂದ ಆರಿಸಿ ತೆಗೆದುಕೊಂಡಿರುವುದರಿಂದಲೇ ದೇವರು ನಿಮ್ಮ ಪ್ರಾರ್ಥನೆಗಳನ್ನು, ನಿಮ್ಮ ವಿಜ್ಞಾಪನೆಗಳನ್ನು ಕೇಳಿ ಸದುತ್ತರನ್ನು ದಯಪಾಲಿಸುವವನಾಗಿದ್ದಾನೆ. ಮಾತ್ರವಲ್ಲದೆ ಒಂದೊಂದು ದಿನವೂ ಸಹ ನಿಮ್ಮ ಭಾರವನ್ನು ಹೊರುವಂಥವರು, ಪ್ರತಿ ವಾರವೂ ಸಹ ನಿಮ್ಮ ಕೂಡ ಹೊಸದಾಗಿ ಮಾತನಾಡುತ್ತಾ ನಿಮ್ಮ ಆತ್ಮಕ್ಕೆ ಚೈತನ್ಯವನ್ನು ಕರ್ತನೆ ಕೊಡುವವರಾಗಿದ್ದಾರೆ. ಈ ದಿವಸ ಸಭೆಯಾಗಿ ಕೂಡಿ ಬರುವಂಥ ದಿನ. ಆದುದರಿಂದ ನಾವು ನಮಗೆ ದೇವರು ನೇಮಿಸಲ್ಪಟ್ಟಂಥ ಸಭೆಯಲ್ಲಿ ನಂಬಿಗಸ್ತರಾಗಿ ಆತನ ಸಮ್ಮುಖದಲ್ಲಿ ಕಾಣಿಸಿಕೊಳ್ಳುವಂಥದ್ದು ನಮ್ಮ ಆಶೀರ್ವಾದಕ್ಕೆ ಬಾಗಿಲಾಗಿರಲ್ಪಡ್ತದೆ. ಕರ್ತನೆ ಹೇಳ್ತಾ ಇದ್ದಾರೆ, ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ಎಂಬುದಾಗಿ ಹೇಳಿ. ಮಾತ್ರವಲ್ಲದೆ ನಾನು ಕಿವಿಗೊಡುವೆನೆಂಬುದಾಗಿ ಹೇಳ್ತಾ ಇದ್ದಾರೆ. ಪ್ರಿಯ ದೇವರ ಮಗನೇ, ಮಗಳೇ, ನೀವು ಕರ್ತನ ಸಮ್ಮುಖದಲ್ಲಿ ಸಭೆಯಾಗಿ ಕೂಡಿ ಬರುವಂಥ ಈ ದಿನದಲ್ಲಿ ಕರ್ತನ ನೀವೇನೆಲ್ಲವನ್ನು ಬೇಡಿಕೊಳ್ಳುತ್ತೀರೋ ಅದನ್ನು ಅವರು ಒದಗಿಸಿಕೊಳ್ಳಲಿಕ್ಕೆ ಶಕ್ತರು. ಆದರೆ ನೀವು ಮನಪೂರ್ವಕವಾಗಿ ಬೇಡಿರಿ. ಸಭೆಯಲ್ಲಿ ನೀವು ಯೇಸುವನ್ನು ದೃಷ್ಟಿಸಲಿಕ್ಕಾಗಿ ಆತನ ಮಾತುಗಳನ್ನು ಕೇಳಲಿಕ್ಕಾಗಿ ಹೋಗ್ತಿರೋ ವಿನಃ ಒಂದು ಕಾಟಾಚಾರಕ್ಕೋಸ್ಕರವಾಗಿ ಅಥವಾ ಇತರರನ್ನು ಮೆಚ್ಚಿಸಲಿಕ್ಕೋ ಅಥವಾ ಸಭಾಪಾಲಕರನ್ನು ಮೆಚ್ಚಿಸಲಿಕ್ಕಾಗಿ ಅಲ್ಲ. ಯೇಸು ಕರ್ತನು ನಿಮ್ಮ ಮುಖಾಂತರವಾಗಿ ದೊಡ್ಡ ಉದ್ದೇಶ ಕಾರ್ಯಗಳನ್ನು ಮಾಡಲಿಕ್ಕೋಸ್ಕರವಾಗಿ ಅವರು ಆಲೋಚನೆಯನ್ನು ಇಡಲ್ಪಟ್ಟವರಾಗಿದ್ದಾರೆ. ಈ ಆಲೋಚನೆಗಳನ್ನು ದೇವರಾತ್ಮನು ಸಭೆಗಳಲ್ಲಿ ಹೇಳುವವರಾಗಿದ್ದಾರೆ. ಆದ ಕಾರಣದಿಂದಲೇ ಪ್ರಕಟಣೆ ಪ್ರವಾದನೆ ಪುಸ್ತಕದಲ್ಲಿ ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿಯುಳ್ಳವನು ಕೇಳಲಿ ಎಂಬುದಾಗಿ ಹೇಳಲ್ಪಡುತ್ತಾರೆ. ಬೋಧಿಸುವಂಥದ್ದು ದೇವ ಸೇವಕರಾದರೂ ಸಹ ಅವರನ್ನು ಉಪಯೋಗಿಸುವಂಥವರು ದೇವರಾತ್ಮನೇ ಆಗಿದ್ದಾರೆ. ಹಾಗಾಗಿ ಈ ದಿವಸದಲ್ಲಿ ನಿಮ್ಮ ಕೂಡ ದೇವರಾತ್ಮನು ಮಾತನಾಡುವ ಹಾಗೆ ನೀವು ಕರ್ತನ ಸಮ್ಮುಖದಲ್ಲಿ ಪ್ರಾರ್ಥಿಸಿರಿ, ಆತನನ್ನು ಹುಡುಕಿರಿ. ನಿಶ್ಚಯವಾಗಿ ನಿಮ್ಮ ಪ್ರಾರ್ಥನೆಯನ್ನು ಕೇಳುವ ಆತನು ಸದುತ್ತರವನ್ನು ದಯಪಾಲಿಸುವವರಾಗಿದ್ದಾರೆ. ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಈ ಸಹೋದರ ಸಹೋದರಿಗಾಗಿ ಸ್ತೋತ್ರ. ಈ ದಿನದಲ್ಲಿ ಅಪ್ಪ, ಇವರು ನಿನ್ನ ಆಲಯಕ್ಕೆ ಹೋಗುವಾಗ ಯಾವ ತಡೆಗಳಿಲ್ಲದ ಹಾಗೆ ನಿನ್ನ ಆಲಯದಲ್ಲಿ ಬೇಡುವಂಥ ಒಂದೊಂದು ಭಿನ್ನಹಗಳು ನಿಮ್ಮ ಸನ್ನಿಧಿಯಲ್ಲಿ ಮುಟ್ಟಲ್ಪಟ್ಟು ಇವರಿಗೆ ಸದುತ್ತರನ್ನು ದಯಪಾಲಿಸಿ ಮನಸ್ಸಮಾಧಾನ ಕೊಟ್ಟು ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.